ತರಗತಿಗೆ ಸೇರಿಸೋದಕ್ಕೆ 6 ವರ್ಷ ಆಗಿರಲೇಬೇಕು ಅನ್ನೋ ಈ ವಯೋಮಿತಿಯ ಸಂಕಷ್ಟ ಇದೆಯಲ್ಲ, ಈ ವರ್ಷ ಕೂಡ ಇದು ಬಗೆಹರಿದಿಲ್ಲ. ಇದು ಸಾಕಷ್ಟು ಸಮಸ್ಯೆಗೆ ಕಾರಣವಾಗಿದೆ. ಪೋಷಕರು ಕಂಗಾಲಾಗಿದ್ದಾರೆ ರಾಜ್ಯಾದ್ಯಂತ. ಆದರೆ ಶಿಕ್ಷಣ ಇಲಾಖೆ ಈ ಬಗ್ಗೆ ಮೌನ ವಹಿಸಿದೆ. ಶಿಕ್ಷಣ ಇಲಾಖೆ ವಿರುದ್ಧ ಪೋಷಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ವರ್ಷವೂ ಕೂಡ ವಯೋಮಿತಿಯ ಸಂಕಷ್ಟ ಬಗೆಹರಿದಿಲ್ಲ. 6 ವರ್ಷಕ್ಕೆ ಒಂದು ದಿನ ಕಡಿಮೆ ಆದರೂ ಕೂಡ ಅಡ್ಮಿಷನ್ ಮಾಡಿಸ್ಕೊಳ್ಳಲ್ಲ. 1ನೇ ತರಗತಿಗೆ ಸೇರಿಸೋದಕ್ಕೆ ಮಕ್ಕಳಿಗೆ 6 ವರ್ಷ ಆಗಿರಲೇಬೇಕು. ಮಾನವೀಯತೆ ದೃಷ್ಟಿಯಿಂದ ಕೂಡ ಇದನ್ನ ಮಾಡಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಒಂದಿನ ಕಡಿಮೆ ಆಗಿದ್ರು ಕೂಡ ಮಕ್ಕಳು LKGಲೇ ಕೂತ್ಕೊಬೇಕಾಗುತ್ತೆ. ಇದೆಲ್ಲಕ್ಕೂ ಕಾನೂನು ಬಹಳ ಮುಖ್ಯ ಆಗಿದೆ. ಈ ವಿಚಾರ ಕೋರ್ಟ್ನಲ್ಲಿದೆ, ನಿರ್ಧಾರಕ್ಕೆ ಕಾಯ್ತಾ ಇದ್ದೀವಿ ಅಂತ ಶಿಕ್ಷಣ ಸಚಿವರು ಅಸಹಾಯಕತೆ ವ್ಯಕ್ತಪಡಿಸುತ್ತಾರೆ. ಸಾವಿರಾರು ವಿದ್ಯಾರ್ಥಿಗಳು ಈ ವಿಚಾರದಿಂದಾಗಿ ಸಂಕಷ್ಟದ ಸುಳಿಯಲ್ಲಿ ಸಿಲುಕಾಕೊಂಡಿದ್ದಾರೆ. 1ನೇ ತರಗತಿಗೆ ದಾಖಲಾಗಬೇಕು ಅಂತ ಹೇಳಿದ್ರೆ 6 ವರ್ಷ ಕಡ್ಡಾಯವಾಗಿ ತುಂಬಿರಬೇಕು ಅನ್ನೋ 2022ರ ರೂಲ್ ಬಗ್ಗೆ ಪೋಷಕರು ಇದೀಗ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಹಲವು ರೀತಿಯ ಹೋರಾಟವನ್ನ ಮಾಡಿರುವಂತಹ ಪೋಷಕರು ಸರ್ಕಾರದ ಬಗ್ಗೆ ಗಮನವನ್ನ ತಗೊಳ್ಳಕ್ಕೂ ಕೂಡ ಹೇಳ್ತಾ ಇದ್ದಾರೆ. ನನ್ನ ಜೊತೆ ಒಬ್ರು ಪೋಷಕರು ಇದ್ದಾರೆ. ಇವರು ಬೈ ಪ್ರೊಫೆಷನ್ ವೈದ್ಯರು ಕೂಡ ಆಗಿದ್ದಾರೆ. ಅವರನ್ನ ಮಾತಾಡ್ಸ್ಕೊಂಡು ಹೋಗೋಣ. ಯಾವ ರೀತಿಯಾಗಿ ಇದು ಅವರಿಗೆ ಸಂಕಷ್ಟಕ್ಕೆ ಒಳಪಡಿಸಿದೆ, ಮಕ್ಕಳು ಯಾವ ರೀತಿಯಾಗಿ ಇದರಿಂದ ತೊಂದರೆಗೆ ಒಳಗಾಗ್ತಾರೆ ಅಂತ ಹೇಳಿ. ಮೇಡಮ್, 2022 ಜುಲೈಯಲ್ಲಿ ಇದೊಂದು ಆದೇಶವನ್ನ ಕೊಡ್ತಾರೆ. ನವೆಂಬರ್ನಲ್ಲಿ ಯಾವ ಇಯರ್ಗೆ ಇದು ಇಂಪ್ಲಿಮೆಂಟ್ ಆಗುತ್ತೆ ಅನ್ನೋದನ್ನ ಹೇಳ್ತಾರೆ. ಸೊ ನಿಮ್ಮ ಮಗು ವಿಚಾರದಲ್ಲಿ ನೀವು ಅಡ್ಮಿಷನ್ ಮಾಡಿದ್ದು ಯಾವಾಗ? ಆ ಟೈಮ್ನಲ್ಲಿ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇತ್ತಾ? ಶಾಲೆಯವರು ಏನಾದರೂ ಮಾಹಿತಿ ಬಿಟ್ಕೊಟ್ಟಿಲ್ಲ? ಸೊ ಪ್ರೀ ಸ್ಕೂಲ್ ಎಜುಕೇಶನ್ ನಾವೇನ್ ಹೇಳ್ತೀವಿ ಅದು ಯೂಶುವಲಿ 3 ವರ್ಷದ ಎಜುಕೇಶನ್ ಕೋರ್ಸ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಕಿಂಡರ್ ಗಾರ್ಟನ್ ಆದ್ರೆ KG1, KG2, KG3. ಮಾಂಟೆಸರಿ ಆದ್ರೆ ಮಾಂಟೆಸರಿ 1, ಮಾಂಟೆಸರಿ 2, ಮಾಂಟೆಸರಿ 3. ಇನ್ಫ್ಯಾಕ್ಟ್ ಕೇಂದ್ರೀಯ ವಿದ್ಯಾಲಯ ಸೆಂಟ್ರಲ್ ಗವರ್ಮೆಂಟ್ ರನ್ ಸ್ಕೂಲ್ಸ್ ಅಲ್ಲೂ ಕೂಡ ಬಾಲವಾಟಿಕ ಯಾವ ಪ್ರೀ ಸ್ಕೂಲ್ ಅಂತ ನಾವು ಹೇಳ್ತೀವಿ ಅದು ಕೂಡ 3 ವರ್ಷದ ಕೋರ್ಸ್ ಆಗಿರುತ್ತೆ. ಸೊ ನಾವು ನಮ್ಮ ಮಕ್ಕಳನ್ನ ಶಾಲೆಗೆ ಸೇರಿಸಿದಾಗ 2021 ನಲ್ಲಿ ನಾವು ಅಡ್ಮಿಷನ್ ತಗೋತೀವಿ. ಜೂನ್ 2022 ಅಲ್ಲಿ ಅವರು ಶಾಲೆ ಪ್ರಾರಂಭ ಮಾಡ್ತಾರೆ. ಆವಾಗ ಎಕ್ಸಿಸ್ಟಿಂಗ್ ಏಜ್ ಕ್ರೈಟೀರಿಯಾ ಬಂದು 5 ವರ್ಷ 5 ತಿಂಗಳು ಕಂಪ್ಲೀಟ್ ಆಗಿರಬೇಕು 1ನೇ ತರಗತಿಗೆ ಪ್ರವೇಶ ನೀಡಲು ಅಂತ ರೂಲ್ಸ್ ಇತ್ತು. ಅದರ ಇಂಪ್ಲಿಕೇಶನ್ ಏನು ಅಂದ್ರೆ KG1 ಇಲ್ಲ ಮಾಂಟೆಸರಿ 1ಗೆ ಸೇರ್ಕೊಂಡಾಗ ನಮಗೆ 2 years 5 months ಮಿನಿಮಮ್ ಏಜ್ ಕಟ್ ಆಫ್ ಆಗಿರಬೇಕು ಅಂತ ಆಗಿನ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇತ್ತು. ಬೇಸ್ಡ್ ಆನ್ ದಿಸ್ ನಮ್ಮನ್ನ ಶಾಲೆಗೆ ಬೇರೆ ಬೇರೆ ಶಾಲೆಗಳು ನಮಗೆ ಪ್ರವೇಶ ನೀಡಿದ್ವು. ಸೊ ಮಕ್ಕಳು 2021 ಅಲ್ಲಿ ಅಡ್ಮಿಷನ್ ತಗೊಂಡು 2022 ಜೂನ್ ರಲ್ಲಿ ಶಾಲೆನೂ ಪ್ರಾರಂಭಿಸಿರುತ್ತಾರೆ. 6 ತಿಂಗಳ ನಂತರ ಗವರ್ಮೆಂಟ್ ನೋಟಿಫಿಕೇಶನ್ ಬರುತ್ತೆ. ಆ ನೋಟಿಫಿಕೇಶನ್ ಅಲ್ಲಿ ಕ್ಲಾಸ್ 1ಗೆ ಅಡ್ಮಿಷನ್ ಆಗಬೇಕು ಅಂದ್ರೆ 6 ವರ್ಷ ತುಂಬಿರಬೇಕು ಅನ್ನುವಂಥ ನೋಟಿಫಿಕೇಶನ್ ತರ್ತಾರೆ. ಅದರ ನಂತರ ನಮ್ಮಂತ ಪೇರೆಂಟ್ಸ್ ಮಿಕ್ಕಿದ ಕ್ಲಾಸ್ KG1, KG2, KG3 ಎಲ್ಲ ಪೇರೆಂಟ್ಸ್ ಗಳಿಗೂ ಇದು ತೊಂದರೆ ಉಂಟು ಮಾಡೋದ್ರಿಂದ ಅಡ್ಮಿಷನ್ ಆಲ್ರೆಡಿ ಆಗಿರೋದ್ರಿಂದ ಅವರು ತಮ್ಮ ಪ್ರಾಬ್ಲಮ್ಸ್ ನ ವ್ಯಕ್ತಪಡಿಸಿದಾಗ ಗವರ್ಮೆಂಟ್ ರಿಲ್ಯಾಕ್ಸೇಷನ್ ಕೊಡುತ್ತೆ. ಸೊ ಡಾಕ್ಟರ್ ಜ್ಯೋತಿ ಅವರು ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರು ಯಾವ ರೀತಿಯಾಗಿ ಇಂಥದ್ದೊಂದು ಆದೇಶದಿಂದ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ, ಜೊತೆಗೆ ಸರ್ಕಾರ ಏನ್ ಮಾಡಬೇಕಾಗುತ್ತೆ ಅನ್ನೋ ಒಂದು ವಿಚಾರವನ್ನ ಕೂಡ ಹಂಚಿಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಜೊತೆ ದೀಪ್ತಿ ತೋಲ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. 1ನೇ ತರಗತಿಗೆ ಸೇರಿಸೋದಕ್ಕೆ 6 ವರ್ಷ ಆಗಿರಲೇಬೇಕು ಅನ್ನೋ ಈ ವಯೋಮಿತಿಯ ಸಂಕಷ್ಟ ಇದೆಯಲ್ಲ, ಈ ವರ್ಷ ಕೂಡ ಇದು ಬಗೆಹರಿದಿಲ್ಲ. ಇದು ಸಾಕಷ್ಟು ಸಮಸ್ಯೆಗೆ ಕಾರಣವಾಗಿದೆ. ಪೋಷಕರು ಕಂಗಾಲಾಗಿದ್ದಾರೆ ರಾಜ್ಯಾದ್ಯಂತ. ಆದರೆ ಶಿಕ್ಷಣ ಇಲಾಖೆ ಈ ಬಗ್ಗೆ ಮೌನ ವಹಿಸಿದೆ. ಶಿಕ್ಷಣ ಇಲಾಖೆ ವಿರುದ್ಧ ಪೋಷಕರು ಆಕ್ರೋಶ ವ್ಯಕ್ತಪಡಿಸುತ್ತಾ ಇದ್ದಾರೆ. ಈ ವರ್ಷವೂ ಕೂಡ ವಯೋಮಿತಿಯ ಸಂಕಷ್ಟ ಬಗೆಹರಿದಿಲ್ಲ. 6 ವರ್ಷಕ್ಕೆ ಒಂದು ದಿನ ಕಡಿಮೆ ಆದರೂ ಕೂಡ ಅಡ್ಮಿಷನ್ ಮಾಡಿಸ್ಕೊಳ್ಳಲ್ಲ. 1ನೇ ತರಗತಿಗೆ ಸೇರಿಸೋದಕ್ಕೆ ಮಕ್ಕಳಿಗೆ 6 ವರ್ಷ ಆಗಿರಲೇಬೇಕು. ಮಾನವೀಯತೆ ದೃಷ್ಟಿಯಿಂದ ಕೂಡ ಇದನ್ನ ಮಾಡಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಒಂದಿನ ಕಡಿಮೆ ಆಗಿದ್ರು ಕೂಡ ಮಕ್ಕಳು LKGಲೇ ಕೂತ್ಕೊಬೇಕಾಗುತ್ತೆ. ಇದೆಲ್ಲಕ್ಕೂ ಕಾನೂನು ಬಹಳ ಮುಖ್ಯ ಆಗಿದೆ. ಈ ವಿಚಾರ ಕೋರ್ಟ್ನಲ್ಲಿದೆ, ನಿರ್ಧಾರಕ್ಕೆ ಕಾಯ್ತಾ ಇದ್ದೀವಿ ಅಂತ ಶಿಕ್ಷಣ ಸಚಿವರು ಅಸಹಾಯಕತೆ ವ್ಯಕ್ತಪಡಿಸುತ್ತಾರೆ. ಸಾವಿರಾರು ವಿದ್ಯಾರ್ಥಿಗಳು ಈ ವಿಚಾರದಿಂದಾಗಿ ಸಂಕಷ್ಟದ ಸುಳಿಯಲ್ಲಿ ಸಿಲುಕಾಕೊಂಡಿದ್ದಾರೆ.
ಒಂದನೇ ತರಗತಿಗೆ ದಾಖಲಾಗಬೇಕು ಅಂತ ಹೇಳಿದ್ರೆ 6 ವರ್ಷ ಕಡ್ಡಾಯವಾಗಿ ತುಂಬಿರಬೇಕು ಅನ್ನೋ 2022ರ ರೂಲ್ ಬಗ್ಗೆ ಪೋಷಕರು ಇದೀಗ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಹಲವು ರೀತಿಯ ಹೋರಾಟವನ್ನ ಮಾಡಿರುವಂತಹ ಪೋಷಕರು ಸರ್ಕಾರದ ಬಗ್ಗೆ ಗಮನವನ್ನ ತಗೊಳ್ಳಕ್ಕೂ ಕೂಡ ಹೇಳ್ತಾ ಇದ್ದಾರೆ. ನನ್ನ ಜೊತೆ ಒಬ್ರು ಪೋಷಕರು ಇದ್ದಾರೆ. ಇವರು ಬೈ ಪ್ರೊಫೆಷನ್ ವೈದ್ಯರು ಕೂಡ ಆಗಿದ್ದಾರೆ. ಅವರನ್ನ ಮಾತಾಡ್ಸ್ಕೊಂಡು ಹೋಗೋಣ. ಯಾವ ರೀತಿಯಾಗಿ ಇದು ಅವರಿಗೆ ಸಂಕಷ್ಟಕ್ಕೆ ಒಳಪಡಿಸಿದೆ, ಮಕ್ಕಳು ಯಾವ ರೀತಿಯಾಗಿ ಇದರಿಂದ ತೊಂದರೆಗೆ ಒಳಗಾಗ್ತಾರೆ ಅಂತ ಹೇಳಿ. ಮೇಡಮ್, 2022 ಜುಲೈಯಲ್ಲಿ ಇದೊಂದು ಆದೇಶವನ್ನ ಕೊಡ್ತಾರೆ. ನವೆಂಬರ್ನಲ್ಲಿ ಯಾವ ಇಯರ್ಗೆ ಇದು ಇಂಪ್ಲಿಮೆಂಟ್ ಆಗುತ್ತೆ ಅನ್ನೋದನ್ನ ಹೇಳ್ತಾರೆ. ಸೊ ನಿಮ್ಮ ಮಗು ವಿಚಾರದಲ್ಲಿ ನೀವು ಅಡ್ಮಿಷನ್ ಮಾಡಿದ್ದೆ ಯಾವಾಗ? ಆ ಟೈಮ್ನಲ್ಲಿ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇತ್ತಾ? ಶಾಲೆಯವರು ಏನಾದರೂ ಮಾಹಿತಿ ಬಿಟ್ಕೊಟ್ಟಿಲ್ಲ? ಸೊ ಪ್ರೀ ಸ್ಕೂಲ್ ಎಜುಕೇಶನ್ ನಾವೇನ್ ಹೇಳ್ತೀವಿ ಅದು ಯೂಶುವಲಿ 3 ವರ್ಷದ ಎಜುಕೇಶನ್ ಕೋರ್ಸ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಕಿಂಡರ್ ಗಾರ್ಟನ್ ಆದ್ರೆ KG1, KG2, KG3. ಮಾಂಟೆಸರಿ ಆದ್ರೆ ಮಾಂಟೆಸರಿ 1, ಮಾಂಟೆಸರಿ 2, ಮಾಂಟೆಸರಿ 3. ಇನ್ಫ್ಯಾಕ್ಟ್ ಕೇಂದ್ರೀಯ ವಿದ್ಯಾಲಯ ಸೆಂಟ್ರಲ್ ಗವರ್ಮೆಂಟ್ ರನ್ ಸ್ಕೂಲ್ಸ್ ಅಲ್ಲೂ ಕೂಡ ಬಾಲವಾಟಿಕ ಯಾವ ಪ್ರೀ ಸ್ಕೂಲ್ ಅಂತ ನಾವು ಹೇಳ್ತೀವಿ ಅದು ಕೂಡ 3 ವರ್ಷದ ಕೋರ್ಸ್ ಆಗಿರುತ್ತೆ. ಸೊ ನಾವು ನಮ್ಮ ಮಕ್ಕಳನ್ನ ಶಾಲೆಗೆ ಸೇರಿಸಿದಾಗ 2021 ನಲ್ಲಿ ನಾವು ಅಡ್ಮಿಷನ್ ತಗೋತೀವಿ. ಜೂನ್ 2022 ಅಲ್ಲಿ ಅವರು ಶಾಲೆ ಪ್ರಾರಂಭ ಮಾಡ್ತಾರೆ. ಆವಾಗ ಎಕ್ಸಿಸ್ಟಿಂಗ್ ಏಜ್ ಕ್ರೈಟೀರಿಯಾ ಬಂದು 5 ವರ್ಷ 5 ತಿಂಗಳು ಕಂಪ್ಲೀಟ್ ಆಗಿರಬೇಕು 1ನೇ ತರಗತಿಗೆ ಪ್ರವೇಶ ನೀಡಲು ಅಂತ ರೂಲ್ಸ್ ಇತ್ತು. ಅದರ ಇಂಪ್ಲಿಕೇಶನ್ ಏನು ಅಂದ್ರೆ KG1 ಇಲ್ಲ ಮಾಂಟೆಸರಿ 1 ಗೆ ಸೇರ್ಕೊಂಡಾಗ ನಮಗೆ 2 years 5 months ಮಿನಿಮಮ್ ಏಜ್ ಕಟ್ ಆಫ್ ಆಗಿರಬೇಕು ಅಂತ ಆಗಿನ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇತ್ತು. ಬೇಸ್ಡ್ ಆನ್ ದಿಸ್ ನಮ್ಮನ್ನ ಶಾಲೆಗೆ ಬೇರೆ ಬೇರೆ ಶಾಲೆಗಳು ನಮಗೆ ಪ್ರವೇಶ ನೀಡಿದ್ವು. ಸೊ ಮಕ್ಕಳು 2021 ಅಲ್ಲಿ ಅಡ್ಮಿಷನ್ ತಗೊಂಡು 2022 ಜೂನ್ ರಲ್ಲಿ ಶಾಲೆನೂ ಪ್ರಾರಂಭಿಸಿರುತ್ತಾರೆ. 6 ತಿಂಗಳ ನಂತರ ಗವರ್ಮೆಂಟ್ ನೋಟಿಫಿಕೇಶನ್ ಬರುತ್ತೆ. ಆ ನೋಟಿಫಿಕೇಶನ್ ಅಲ್ಲಿ ಕ್ಲಾಸ್ 1 ಗೆ ಅಡ್ಮಿಷನ್ ಆಗಬೇಕು ಅಂದ್ರೆ 6 ವರ್ಷ ತುಂಬಿರಬೇಕು ಅನ್ನುವಂತ ನೋಟಿಫಿಕೇಶನ್ ತರ್ತಾರೆ. ಅದರ ನಂತರ ನಮ್ಮಂತ ಪೇರೆಂಟ್ಸ್ ಮಿಕ್ಕಿದ ಕ್ಲಾಸ್ KG1, KG2, KG3 ಎಲ್ಲ ಪೇರೆಂಟ್ಸ್ ಗಳಿಗೂ ಇದು ತೊಂದರೆ ಉಂಟು ಮಾಡೋದ್ರಿಂದ ಅಡ್ಮಿಷನ್ ಆಲ್ರೆಡಿ ಆಗಿರೋದ್ರಿಂದ ಅವರು ತಮ್ಮ ಪ್ರಾಬ್ಲಮ್ಸ್ ನ ವ್ಯಕ್ತಪಡಿಸಿದಾಗ ಗವರ್ಮೆಂಟ್ ರಿಲ್ಯಾಕ್ಸೇಷನ್ ಕೊಡುತ್ತೆ. ಸೊ ಡಾಕ್ಟರ್ ಜ್ಯೋತಿ ಅವರು ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರು ಯಾವ ರೀತಿಯಾಗಿ ಇಂಥದ್ದೊಂದು ಆದೇಶದಿಂದ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ, ಜೊತೆಗೆ ಸರ್ಕಾರ ಏನ್ ಮಾಡಬೇಕಾಗುತ್ತೆ ಅನ್ನೋ ಒಂದು ವಿಚಾರವನ್ನ ಕೂಡ ಹಂಚಿಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಒಂದನೇ ತರಗತಿಗೆ ಸೇರಿಸೋದಕ್ಕೆ 6 ವರ್ಷ ಆಗಿರಲೇಬೇಕು ಅನ್ನೋ ಈ ವಯೋಮಿತಿಯ ಸಂಕಷ್ಟ ಇದೆಯಲ್ಲ, ಈ ವರ್ಷ ಕೂಡ ಇದು ಬಗೆಹರಿದಿಲ್ಲ. ಇದು ಸಾಕಷ್ಟು ಸಮಸ್ಯೆಗೆ ಕಾರಣವಾಗಿದೆ. ಪೋಷಕರು ಕಂಗಾಲಾಗಿದ್ದಾರೆ ರಾಜ್ಯಾದ್ಯಂತ. ಆದರೆ ಶಿಕ್ಷಣ ಇಲಾಖೆ ಈ ಬಗ್ಗೆ ಮೌನ ವಹಿಸಿದೆ. ಶಿಕ್ಷಣ ಇಲಾಖೆ ವಿರುದ್ಧ ಪೋಷಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ವರ್ಷವೂ ಕೂಡ ವಯೋಮಿತಿಯ ಸಂಕಷ್ಟ ಬಗೆಹರಿದಿಲ್ಲ. 6 ವರ್ಷಕ್ಕೆ 1 ದಿನ ಕಡಿಮೆ ಆದ್ರೂ ಕೂಡ ಅಡ್ಮಿಷನ್ ಮಾಡಿಸ್ಕೊಳ್ಳಲ್ಲ. 1ನೇ ತರಗತಿಗೆ ಸೇರಿಸೋದಕ್ಕೆ ಮಕ್ಕಳಿಗೆ 6 ವರ್ಷ ಆಗಿರಲೇಬೇಕು. ಮಾನವೀಯತೆ ದೃಷ್ಟಿಯಿಂದ ಕೂಡ ಇದನ್ನ ಮಾಡಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ 1 ದಿನ ಕಡಿಮೆ ಆಗಿದ್ರು ಕೂಡ ಮಕ್ಕಳು LKGಲೇ ಕೂತ್ಕೊಬೇಕಾಗುತ್ತೆ. ಇದೆಲ್ಲಕ್ಕೂ ಕಾನೂನು ಬಹಳ ಮುಖ್ಯ ಆಗಿದೆ. ಈ ವಿಚಾರ ಕೋರ್ಟ್ನಲ್ಲಿದೆ, ನಿರ್ಧಾರಕ್ಕೆ ಕಾಯ್ತಾ ಇದ್ದೀವಿ ಅಂತ ಶಿಕ್ಷಣ ಸಚಿವರು ಅಸಹಾಯಕತೆ ವ್ಯಕ್ತಪಡಿಸುತ್ತಾರೆ. ಸಾವಿರಾರು ವಿದ್ಯಾರ್ಥಿಗಳು ಈ ವಿಚಾರದಿಂದಾಗಿ ಸಂಕಷ್ಟದ ಸುಳಿಯಲ್ಲಿ ಸಿಲುಕಾಕೊಂಡಿದ್ದಾರೆ. 1ನೇ ತರಗತಿಗೆ ದಾಖಲಾಗಬೇಕು ಅಂತ ಹೇಳಿದ್ರೆ 6 ವರ್ಷ ಕಡ್ಡಾಯವಾಗಿ ತುಂಬಿರಬೇಕು ಅನ್ನೋ 2022ರ ರೂಲ್ ಬಗ್ಗೆ ಪೋಷಕರು ಇದೀಗ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಹಲವು ರೀತಿಯ ಹೋರಾಟವನ್ನ ಮಾಡಿರುವಂತಹ ಪೋಷಕರು ಸರ್ಕಾರದ ಬಗ್ಗೆ ಗಮನವನ್ನ ತಗೊಳ್ಳಕ್ಕೂ ಕೂಡ ಹೇಳ್ತಾ ಇದ್ದಾರೆ. ನನ್ನ ಜೊತೆ ಒಬ್ರು ಪೋಷಕರು ಇದ್ದಾರೆ. ಇವರು ಬೈ ಪ್ರೊಫೆಷನ್ ವೈದ್ಯರು ಕೂಡ ಆಗಿದ್ದಾರೆ. ಅವರನ್ನ ಮಾತಾಡ್ಸ್ಕೊಂಡು ಹೋಗೋಣ. ಯಾವ ರೀತಿಯಾಗಿ ಇದು ಅವರಿಗೆ ಸಂಕಷ್ಟಕ್ಕೆ ಒಳಪಡಿಸಿದೆ, ಮಕ್ಕಳು ಯಾವ ರೀತಿಯಾಗಿ ಇದರಿಂದ ತೊಂದರೆಗೆ ಒಳಗಾಗ್ತಾರೆ ಅಂತ ಹೇಳಿ. ಮೇಡಮ್, 2022 ಜುಲೈಯಲ್ಲಿ ಇದೊಂದು ಆದೇಶವನ್ನ ಕೊಡ್ತಾರೆ. ನವೆಂಬರ್ನಲ್ಲಿ ಯಾವ ಇಯರ್ಗೆ ಇದು ಇಂಪ್ಲಿಮೆಂಟ್ ಆಗುತ್ತೆ ಅನ್ನೋದನ್ನ ಹೇಳ್ತಾರೆ. ಸೊ ನಿಮ್ಮ ಮಗು ವಿಚಾರದಲ್ಲಿ ನೀವು ಅಡ್ಮಿಷನ್ ಮಾಡಿದ್ದೆ ಯಾವಾಗ? ಆ ಟೈಮ್ನಲ್ಲಿ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇತ್ತಾ? ಶಾಲೆಯವರು ಏನಾದರೂ ಮಾಹಿತಿ ಬಿಟ್ಕೊಟ್ಟಿಲ್ಲ? ಸೊ ಪ್ರೀ ಸ್ಕೂಲ್ ಎಜುಕೇಶನ್ ನಾವೇನ್ ಹೇಳ್ತೀವಿ ಅದು ಯೂಶುವಲಿ 3 ವರ್ಷದ ಎಜುಕೇಶನ್ ಕೋರ್ಸ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಕಿಂಡರ್ ಗಾರ್ಟನ್ ಆದ್ರೆ KG1, KG2, KG3. ಮಾಂಟೆಸರಿ ಆದ್ರೆ ಮಾಂಟೆಸರಿ 1, ಮಾಂಟೆಸರಿ 2, ಮಾಂಟೆಸರಿ 3. ಇನ್ಫ್ಯಾಕ್ಟ್ ಕೇಂದ್ರೀಯ ವಿದ್ಯಾಲಯ ಸೆಂಟ್ರಲ್ ಗವರ್ಮೆಂಟ್ ರನ್ ಸ್ಕೂಲ್ಸ್ ಅಲ್ಲೂ ಕೂಡ ಬಾಲವಾಟಿಕ ಯಾವ ಪ್ರೀ ಸ್ಕೂಲ್ ಅಂತ ನಾವು ಹೇಳ್ತೀವಿ ಅದು ಕೂಡ 3 ವರ್ಷದ ಕೋರ್ಸ್ ಆಗಿರುತ್ತೆ. ಸೊ ನಾವು ನಮ್ಮ ಮಕ್ಕಳನ್ನ ಶಾಲೆಗೆ ಸೇರಿಸಿದಾಗ 2021 ನಲ್ಲಿ ನಾವು ಅಡ್ಮಿಷನ್ ತಗೋತೀವಿ. ಜೂನ್ 2022 ಅಲ್ಲಿ ಅವರು ಶಾಲೆ ಪ್ರಾರಂಭ ಮಾಡ್ತಾರೆ. ಆವಾಗ
ಎಕ್ಸಿಸ್ಟಿಂಗ್ ಏಜ್ ಕ್ರೈಟೀರಿಯಾ ಬಂದು 5 ವರ್ಷ 5 ತಿಂಗಳು ಕಂಪ್ಲೀಟ್ ಆಗಿರಬೇಕು 1ನೇ ತರಗತಿಗೆ ಪ್ರವೇಶ ನೀಡಲು ಅಂತ ರೂಲ್ಸ್ ಇತ್ತು. ಅದರ ಇಂಪ್ಲಿಕೇಶನ್ ಏನು ಅಂದ್ರೆ KG1 ಇಲ್ಲ ಮಾಂಟೆಸರಿ 1 ಗೆ ಸೇರ್ಕೊಂಡಾಗ ನಮಗೆ 2 years 5 months ಮಿನಿಮಮ್ ಏಜ್ ಕಟ್ ಆಫ್ ಆಗಿರಬೇಕು ಅಂತ ಆಗಿನ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇತ್ತು. ಬೇಸ್ಡ್ ಆನ್ ದಿಸ್ ನಮ್ಮನ್ನ ಶಾಲೆಗೆ ಬೇರೆ ಬೇರೆ ಶಾಲೆಗಳು ನಮಗೆ ಪ್ರವೇಶ ನೀಡಿದ್ವು. ಸೊ ಮಕ್ಕಳು 2021 ಅಲ್ಲಿ ಅಡ್ಮಿಷನ್ ತಗೊಂಡು 2022 ಜೂನ್ ರಲ್ಲಿ ಶಾಲೆನೂ ಪ್ರಾರಂಭಿಸಿರುತ್ತಾರೆ. 6 ತಿಂಗಳ ನಂತರ ಗವರ್ಮೆಂಟ್ ನೋಟಿಫಿಕೇಶನ್ ಬರುತ್ತೆ. ಆ ನೋಟಿಫಿಕೇಶನ್ ಅಲ್ಲಿ ಕ್ಲಾಸ್ 1 ಗೆ ಅಡ್ಮಿಷನ್ ಆಗಬೇಕು ಅಂದ್ರೆ 6 ವರ್ಷ ತುಂಬಿರಬೇಕು ಅನ್ನುವಂತ ನೋಟಿಫಿಕೇಶನ್ ತರ್ತಾರೆ. ಅದರ ನಂತರ ನಮ್ಮಂತ ಪೇರೆಂಟ್ಸ್ ಮಿಕ್ಕಿದ ಕ್ಲಾಸ್ KG1, KG2, KG3 ಎಲ್ಲ ಪೇರೆಂಟ್ಸ್ ಗಳಿಗೂ ಇದು ತೊಂದರೆ ಉಂಟು ಮಾಡೋದ್ರಿಂದ ಅಡ್ಮಿಷನ್ ಆಲ್ರೆಡಿ ಆಗಿರೋದ್ರಿಂದ ಅವರು ತಮ್ಮ ಪ್ರಾಬ್ಲಮ್ಸ್ ನ ವ್ಯಕ್ತಪಡಿಸಿದಾಗ ಗವರ್ಮೆಂಟ್ ರಿಲ್ಯಾಕ್ಸೇಷನ್ ಕೊಡುತ್ತೆ. ಸೊ ಡಾಕ್ಟರ್ ಜ್ಯೋತಿ ಅವರು ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರು ಯಾವ ರೀತಿಯಾಗಿ ಇಂಥದ್ದೊಂದು ಆದೇಶದಿಂದ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ, ಜೊತೆಗೆ ಸರ್ಕಾರ ಏನ್ ಮಾಡಬೇಕಾಗುತ್ತೆ ಅನ್ನೋ ಒಂದು ವಿಚಾರವನ್ನ ಕೂಡ ಹಂಚಿಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.